ಟಿಫನ್ಗೆ ಇಳಿದಿದ್ದೀವಿ ಇವಾಗ. ಶಿವರಾತ್ರಿ ಅಂತ ದೇವಸ್ಥಾನದಲ್ಲೂ ಟಿಫನ್ ಕೊಡ್ತಾರೆ ಗೈಸ್. ತಿನ್ಕೊಂಡು ಹೊರಡ ಹಾಕ್ತೀನಿ ಬಾ. ನೋಡ್ರಿ ನಮ್ಮಮ್ಮ ಬ್ಯೂಟಿಫುಲ್ ಆಗಿ ರೆಡಿ ಆಗೋರಿ. ಎಂತ ತಾಯಿ ನೀನು. ಇಬ್ರು ಅಜ್ಜಿದಿರು ನಿಲ್ತುಬಿಟ್ಟು ಅವ್ರ ಗೇಟ್ ಹತ್ರ ಜಗಳ ಆಡಕ್ಕೆ. ಅವರು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾವು ಎಲ್ಲರೂ ಊರಿಗೆ ಹೊರಟಿದ್ದೀವಿ. ಏನಕ್ಕೆ ಅಂದರೆ ನಿನ್ನೆ ವ್ಲಾಗಲ್ಲಿ ಹೇಳಿರೋ ರೀತಿ ನಾವು ಮನೆಯವರೆಲ್ಲ ಸರಿ ಒಂದು ನಿಮಿಷ ಇರಿ, ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಫೈನಲಿ ಹೊರಟಿದ್ದೀವಿ. ತಗೋ ಊಟ ತೊಗೊಂಡಿದ್ದೀವಿ. ಹಾಕ್ತೀನಿ ಬಾ. ಹುಡುಗಿರ ನೋಡಲು ಬಾರದು ನಿಲ್ಲಲ್ಲ ಟೆಂಪ್ರೇಚರ್. ನೋಡ್ರಿ ನಮ್ಮಮ್ಮ ಬ್ಯೂಟಿಫುಲ್ ಆಗಿ ರೆಡಿ ಆಗೋರು ಇವತ್ತು. ಸೀರೆ ಗಿರೆ ಎಲ್ಲ ಉಟ್ಕೊಂಡು. ನಮ್ಮಮ್ಮನ ಜಾಸ್ತಿ ನನ್ನ ಬ್ಲಾಗಲ್ಲಿ ಸೀರಿಯಲ್ ಕಮ್ಮಿ ನೋಡಿದ್ದೀರಾ ಗೈಸ್ ನೀವು. ನಾವು ಬಂದು ಕಾರಲ್ಲಿ ಕೂತಿದ್ದೀವಿ. ಎಲ್ಲ ಆಯ್ತು. ಮತ್ತೆ ಬರ್ತಾವ್ರೆ, ಮತ್ತೆ ಬರ್ತಾವ್ರೆ. ನಮ್ಮಪ್ಪ ನೋಡ್ರಿ ಹೊಸ ಶರ್ಟ್ ಹೊಲ್ಕೊಂಡು ಮಿಂಚ್ತಾವ್ರೆ. ನಮಗೆ ಮಾತ್ರ ಕಟ್ ಮಾಡಿಕೊಡ್ಲಿಲ್ಲ ನಮ್ಮಪ್ಪ. ಶಿವರಾತ್ರಿ ಅಂತ ದೇವಸ್ಥಾನದಲ್ಲೂ ಟಿಫನ್ ಕೊಡ್ತಾರೆ ಗೈಸ್. ತಿನ್ಕೊಂಡು ಹೊರಡೋಣ. ಎಲ್ಲ ಈ ಮೇಡಮ್ ಅವರಿಂದನೇ ನಾನು ಹೋಟ್ಲಿಗೆ ಹೋಗೋಣ ಅಂದರೆ ಇಲ್ಲಿ ತಿನ್ಕೊಂಡು ಹೋಗೋಣ ಅಂತ. ಟಿಫನ್ಗೆ ಇಳಿದಿದ್ದೀವಿ ಇವಾಗ. ಹೋಗೋಣ ಬನ್ನಿ ಗಾಯ್ಸ್. ಅಂದವೇ ನಮ್ಮ ಅತ್ತೆನೂ ಕರ್ಕೊಂಬಂದ್ವಿ ನಾವು. ಏ ಭಾರತೆ ಅದರಲ್ಲಿ ಏನು ಚಿನ್ನ ಇಟ್ಟಿದ್ಯಾ ನೋಡು, ಯಾರು ಎತ್ಕೊಂಡೋಯ್ತಾರೆ ಏನಕ್ಕೆ. ಫೈನಲಿ ಟಿಫನ್ಗೆ ಬಂದಿದ್ದೀವಿ. ಟಿಫನ್ ತಿನ್ಕೊಂಡು ಮತ್ತೆ ಊರಿಗೆ ಹೋಗೋಣ. ಅಲ್ಲೇ ಟೈಮ್ ಆಗೈತೆ ಪೂಜೆ ಹೋಗೋಕ್ಕೆ. ಇನ್ನೂ ಹೋಗ್ಬೇಕು ಗೈಸ್. ಟಿಫನ್ ಆಯಿತು ಗೈಸ್, ಹೋಗ್ತಾ ಇದ್ದೀವಿ ಎಲ್ರೂ. ಇನ್ನು ಎಷ್ಟು ಕಿಲೋಮೀಟರ್ಪ್ಪ ಇಲ್ಲಿಂದ? ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ಇನ್ನು 30 ಕಿಲೋಮೀಟರ್. ದೇವಸ್ಥಾನದ ಹತ್ರನೇ. ಹೌದಾ, ನಮ್ಮ ಅಪ್ಪ ಮತ್ತೆ ನಮ್ಮ ಅತ್ತೆ ಓದಿದ ಸ್ಕೂಲ್ ಅಂತ ಗೈಸಿದು. ಬೆಳಗ್ಗೆನೆ ಅಲ್ವಾ ಇಲ್ಲ ಸೈಕಲ್ ಬರಲ್ಲ. ಅಡ್ಡ ಊರಾಗಿ ಹೊಡಿ ಬೇಕು ಅಂತಿದ್ದೆ ಹೊಟ್ಟೋಗಿವಿ. ಇದು ಈಗಿಲ್ಲ ಸ್ಕೂಲ್ ಇಲ್ಲ ಅವಾಗೆಲ್ಲ ಅಡ್ಡ ಹೋಗ್ಬೇಕು. ಈಗೆಲ್ಲ ಇಲ್ಲ ಅನ್ಸುತ್ತೆ. 2 ಡೋಸ್ ಸಿಗೋದು ತಾವರೆಕೆರೆ ಮತ್ತೆ ತಾಯಿ ಒಂದು ಸಿಗೋದು. ನೆಕ್ಸ್ಟ್ ಅದು ಬೈಲು. ಇಷ್ಟೊಂದು ಆಟ ದುಡ್ಡು ಇರ್ಲಿಲ್ಲ. ಈ ಸೈಕಲ್ ಬರೋಕ್ಕಲ್ಲ, ಕಾಲರಲ್ಲೇ ಬರೋರಕ್ಕೆಲ್ಲ ಹೋಗ್ತಲ್ಲ. ಎಲ್ಲಿ ಎತ್ತಾಕಿದ್ ಗೊತ್ತಾ? ಅಲ್ಲಿ ಶರ್ಮಾತ್ಮ ದೇವಸ್ಥಾನ. ಏನಾಗುತ್ತೆ ಅಂದ್ರೆ ಒಂದ್ ದಿವಸ ಲಾಸ್ ಆಗ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಒಂದ್ ದಿವಸ ಲಾಸ್ ಆದ್ರೂ ಒಂದ್ ದಿವಸ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಕ್ರಿಕೆಟ್ ಆಡ್ದವ್ರೆ ಗೈಸ್ ನಮ್ಮ ಊರ ಹತ್ರ. ಫೈನಲಿ ಫೈನಲಿ ಬಂದ್ವಿ ಗೈಸ್. ಹಾಗೆ ಗುಣ ಪಾಪ ಕಷ್ಟಪಟ್ಟು ರಂಗೋಲಿ ಹಾಕೋರೆ, ಅದ್ರ ಮೇಲೆ ತನಕ ಕಾರ್ ನಿಲ್ಸೋರು ಇವರು. ಏನಣ್ಣ ಚೆನ್ನಾಗಿ ನಾವು ನಮ್ಮ ತಾತ ನಾನು ಚೆನ್ನಾಗಿ ಕೂಗೋದು ಎಲ್ಲ. ಹಾಯ್ ಕುಣಿ, ಏನು ರೆಡಿ ಆಯ್ತಾಳೆ? ಏನತ್ತೆ ಚೆನ್ನಾಗಿದ್ದೀ ಮಂಟಿ?
ಉಪವಾಸ ಇದ್ದಿ ತಿಂದ್ಬಿಟ್ಟು ಸ್ನಾನ ಮಾಡಿ ಅಲ್ಲೇ ರೆಡಿಯಾಗಿ ಹೊಲ್ಟವ್ರೆ. ಅಲ್ಲಿ ನಮ್ಮ ಅತ್ತೆ ನಮ್ಮ ಅಜ್ಜಿ ಎಲ್ಲ ಕಾಯ್ತವ್ರೆ. ಏನ ಏನು ಮದುವೆ ಆದ ಹೆಣ್ಣು ಬರೋದೇ ಇಲ್ಲ ನಮ್ಮ ಮನೆ ಕಡೆಗೆ. ಹೋಗು ಹಾಯ್. ಫೈನಲಿ ಎಲ್ಲರೂ ಬಂದ್ವಿ ಗೈಸ್. ಯಾವ್ದಾರು ಮಗ ಕಾಣಂಗಿಲ್ಲ, ಎತ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಹುಡುಗಿ. ಈಗ ಗೈಸ್ ಎಲ್ಲ ಉತ್ತಕ್ಕೆ ಹಾಲೆಲ್ಲ ಎರ್ದವ್ರೆ. ಅಲ್ಲೆಲ್ಲರೂ ನಿಂತವ್ರು ನೋಡ್ರಿ. ಅಷ್ಟು ನಮ್ಮನೆ ಅಕ್ಕಪಕ್ಕ ಇರೋರು ನೇಬರ್ಸ್. ಈಗ ಬಂದ್ರಿ ಮಮ್ಮಿ. ಅಯ್ಯ ಅದೇನು ಮಗು ಅಂತಾನು. ಇವಳಿಗೆ ಎಷ್ಟಾಯ್ತು ಸೆಡ್ವ ಹತ್ಕೋ ಅಷ್ಟೇ ಐತೆ. ಫೈನಲಿ ಗಾಯ್ಸ್ ಬಂದರು ಎಲ್ಲರೂ. ಫೈನಲಿ ಎಲ್ಲರೂ ಬಂದರು. ಇವಾಗ ಅಲ್ಲಿ ಏನು ದೇವರು ನಾಗಪ್ಪಂಗೆ ಏನೇನು ಮಾಡಬೇಕು ಅವನ್ನೆಲ್ಲ ಮಾಡೋಕ್ಕೆ ಎಲ್ಲರೂ ನಿಂತವ್ರೆ. ಈ ಸುತ್ತಮುತ್ತ ಊರೆಲ್ಲ ಇವತ್ತೇ ಮಾಡ್ತಾರೆ, ಅದಕ್ಕೆ ರಶ್ ಜಾಸ್ತಿ ಅವರೆ. ಇವಾಗ ಅಲ್ಲಿ ಎಡೆ ಇಡ್ತಾರಲ್ಲ, ಎಡೆಗೆ ನೀರು ಬೇಕಂತ ನೀರು ತಗೊಳೋಣ ಬನ್ನಿ ಗೈಸ್. ಮೊಬೈಲ್ ಬಿಡು. ಎಲ್ಲರೂ ನಮ್ಮ ನೇಬರ್ಸ್ ಗೈಸ್ ಊರಲ್ಲಿ. ಇಬ್ಬರು ಅಜ್ಜಿದಿರು ನಿಲ್ತುಬಿಟ್ಟು ಅವ್ರ ಗೇಟ್ ಹತ್ರ ಜಗಳ ಆಡೋಕ್ಕೆ. ಅವರು ಒರಿಜಿನಲ್ ಅಜ್ಜಿ, ಅವ್ರು ಸೆಕೆಂಡ್ ಅಜ್ಜಿ, ಇವರು ಮೂರನೇವರು, ಇವರು ನಾಲ್ಕನೇವರು. ಆಯ್ತಾ, ಇವ್ರ ಜೊತೆ ಇನ್ನೊಬ್ರು ಅವರೇ, ಅವ್ರು ಬಂದಿಲ್ಲ. ಎಲ್ಲ ತುಂಬ್ಕೊಂಡ್ಬಿಟ್ಟವ್ರೆ ಪೂಜೆ ಮಾಡೋಕ್ಕೆ, ಎಲ್ಲ ಇಡ್ತಾವ್ರೆ. ಜಾಗ ಅನ್ನೋದೇನಾಯ್ತತೆ ಅಜ್ಜಿ? ನಂಗ ನನಗೆ ಏನು ಹೇಳು, ಏನು ಹೇಳಿದ್ರೆ ಸರಿ. ಇವಾಗ ಉತ್ತದೊಳು ಬೀಳಿಸ್ಬಿಡ್ತೀನಿ. ಹೇಳಿ 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 ಹೇಳಿ. ನಾಗಮ್ಮ ಬಾಗಿನ ಕೊಳ್ಳೆ ನಮ್ಮಮ್ಮ ನಾರಿನವನಾಗ ದೋಷ.
ಗೈಸ್ ಎಲ್ಲ ಪೂಜೆ ಎಲ್ಲ ಮುಗೀತು. ಇನ್ನೊಂದು ಮುಂಚೆ ಎಲ್ಲ ಏನಿತ್ತು ದೇವಸ್ಥಾನದ ಒಳಗಿತ್ತು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸ. ನಾಗರಕಲ್ಲು. ಅವಾಗ ಅಲ್ಲಿಗೆ ಹೋಗಿದ್ವಲ್ಲ, ಅಲ್ಲಿದ್ದಕ್ಕೆ ಮತ್ತೆ ಇವಾಗ ಪೂಜೆ ಮಾಡಿಸ್ಕೊಂಡು ಬರೋದು. ಫೈನಲಿ ಊಟ ಎಲ್ಲ ಆಯಿತು ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಮೀಟ್ ಆನ್ ನೆಕ್ಸ್ಟ್ ವ್ಲಾಗನ್ನು ನಾಳೆ ವ್ಲಾಗಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಬಾಯ್ ಬಾಯ್.